Okay. Your second question, cos of sin x. So first exam ದಾಗ each question ಕೊಟ್ಟ ತಕ್ಷಣ ನಾವು ಏನು ಮಾಡ್ಕೋಬೇಕು, let y is equal to cos of sin x ಅಂತ ಚೂಸ್ ಮಾಡ್ಕೋಬೇಕು, ರೈಟ್. ಸೊ ಈಗ ಫಸ್ಟ್ ನಾವು ಏನಂತ ಹೇಳಿರ್ತಾನೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿರ್ತಾನಲ್ಲ, ಸೊ ಅದನ್ನ ಬರ್ಕೊಳ್ಳೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಈ y ಅನ್ನೋ ಫಂಕ್ಷನ್ ಅನ್ನ ಏನ್ ಮಾಡ್ಬೇಕು ನಾವು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಹಂಗಾರೆ y ಅಂದ್ರೆ ಫಂಕ್ಷನ್ ಯಾವ್ದು, ಹಂಗಾರೆ ಇಲ್ಲಿ ಕಾಸ್ ಆಫ್ ಸೈನ್ ಎಕ್ಸ್. ಈ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ನಾವೇನ್ ಮಾಡಬೇಕು, ಡಿಫ್ರೆನ್ಶಿಯೇಷನ್ ಮಾಡಬೇಕು. ಸೊ ಹಂಗಾರೆ ಇದು ದಿಸ್ ಇಸ್ dy by dx ಆಸ್ ಇಟ್ ಈಸ್, dy by dx ಆಸ್ ಇಟ್ ಈಸ್. ಡಿಫ್ರೆನ್ಶಿಯೇಷನ್ ಆಫ್ ಈ ಫಸ್ಟ್ ಈಗ ಬ್ರಾಕೆಟ್ ಒಳಗಿನ ಕ್ವಾಂಟಿಟಿ ಸಾಲ್ವ್ ಮಾಡಂಗಿಲ್ಲ, ನಾ ಅವಾಗಲೇ ಹೇಳ್ದಂಗ ಇದನ್ನೇನ್ ಮಾಡ್ಬೇಕು, ಲೆಫ್ಟ್ ಸೈಡ್ ಇಂದ ಸಾಲ್ವ್ ಮಾಡ್ತಾ ಬರಬೇಕು. ಸೊ ಲೆಫ್ಟ್ ಸೈಡ್ ಯಾರದಾರ, ಕಾಸ್ ಎಕ್ಸ್, ಕಾಸ್ ಅದಾರ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನು, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್. ಸೊ ಸೈನ್ ಏನ್ ಬರಿಬೇಕಾಗಿತ್ತು, ಇಲ್ಲಿ ಎಕ್ಸ್ ಬರಿಬೇಕಾಗಿತ್ತು, ಬಟ್ ಎಕ್ಸ್ ಬದ್ಲಿ ಬೇರೆ ಯಾವುದೋ ಕ್ವಾಂಟಿಟಿ ಐತಿ. ಯಾವ ಕ್ವಾಂಟಿಟಿ ಐತಿ ಇಲ್ಲಿ, ಸೈನ್ ಎಕ್ಸ್ ಅಂತ ಕ್ವಾಂಟಿಟಿ ಐತಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸೊ ಹಂಗಾರೆ ಇಲ್ಲಿ ಎಕ್ಸ್ ಇದ್ರೆ ಬಿಟ್ಟು ಬಿಡ್ತಿದ್ವಿ, ಎಕ್ಸ್ ಬದ್ಲಿ ಬೇರೆ ಯಾವುದೋ ಕ್ವಾಂಟಿಟಿ ಐತೆ ಅಂತಂದ್ರೆ ಏನ್ ಮಾಡ್ಬೇಕು, ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಾರ್ಮುಲಾ ಅಂತ ಇಲ್ಲಿ ಬರ್ದಿದ್ದೆ ಐತಿ ನೋಡಿ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ, ಮೈನಸ್ ಸೈನ್ ಎಕ್ಸ್. ಸೊ ಹಂಗಾರೆ ಎಕ್ಸ್ ಬದ್ಲಿ ಬೇರೆ ಕ್ವಾಂಟಿಟಿ ಐತಂದ್ರ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನ್ ಬರಿತೀವಿ ವಾಪಸ್, ಹಂಗಾರೆ ಕಾಸ್ ಎಕ್ಸ್ ಅಂತ ಬರಿಬೇಕು. ಇಲ್ಲ ಮತ್ತೆ dy by dx ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ ಒಳಗೆ ಬರಿತಿದ್ರೆ ಬರೀರಿ, ಇಲ್ಲ ಡೈರೆಕ್ಟ್ ಆಗಿ ಇಲ್ಲೇ ಗೊತ್ತಾಕೈತಿ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಬರ್ದ್ಬಿಡ್ರಿ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಇದನ್ನ ಇಷ್ಟು ಮಾಡಿದ್ರೆ ಮುಗೀತು. ಸೊ ಅಕಸ್ ಇದನ್ನ ನೀಟಾಗಿ ಬರ್ಕೋತೀರಿ ಅಂದ್ರೆ ಮೈನಸ್ ಇಲ್ಲಿ ಬರ್ಕೋರಿ, ಕಾಸ್ ಎಕ್ಸ್ ಇಲ್ಲಿ ಸ್ಟಾರ್ಟಿಂಗ್ ಬರ್ಕೋರಿ ಬೇಕಂದ್ರ. ಆಮೇಲೆ ಇದನ್ನೇನ್ ಬರ್ಕೋತೀರಿ, ಸೈನ್ ಆಫ್ ಸೈನ್ ಎಕ್ಸ್ ಅಂತಾರ ಬರ್ಕೋರಿ. ಇದನ್ನ ಆಚೆಗೆ ಈ ಟರ್ಮಿನ ಈ ಕಡೆ ಬರ್ಕೊಂಡು ಬರ್ದೇನೆ, ಇಷ್ಟ ಬಿಟ್ರೆ ನಡೀತದೆ, ಸಾಕು, ಸಫಿಶಿಯಂಟ್, ರೈಟ್. ಸೊ ಈ ಕ್ವಶನ್ ನಂಬರ್ ಸೇಮ್ ಟು ಸೇಮ್ ಥರ್ಡ್ ಸಾಲ್ವ್ ಮಾಡೋಣ. ಹಂಗಾರೆ ಇವಾಗ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಏನೈತಪ್ಪ ಅಂತಂದ್ರ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಐತಿ. ಎಕ್ಸಾಮ್ದಾಗ ಇಷ್ಟು ಕ್ವಶನ್ ಕೊಟ್ಟ ತಕ್ಷಣ ನೀವೇನ್ ಮಾಡ್ಕೋಬೇಕು, ಅದನ್ನ ಲೆಟ್ y ಇಸ್ ಈಕ್ವಲ್ ಟು ಅಂತ ಕನ್ಸಿಡರ್ ಮಾಡ್ಕೋಬೇಕು. ಲೆಟ್ y ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಸೊ ನಾ ಅವಾಗಲೇ ಹೇಳ್ದಂಗ ಲೆಫ್ಟ್ ಸೈಡ್ ಇಂದ ಸಾಲ್ವ್ ಮಾಡ್ಕೋತಾ ಬರ್ಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತಿ ಇಲ್ಲಿ, ಕಾಸ್ ಎಕ್ಸ್ ಅಂತ ಐತಿ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಥೀಟಾ ಕಾಸ್ ಥೀಟಾ ಅಂತ ಐತಿ. ಸೊ ಹಂಗಾರೆ ಇಲ್ಲಿ ಮಾಡ್ಕೊಳ್ಳೋಣ. ಹಂಗಾರೆ dy by dx is equal to differentiation of sin theta cos theta in the place of theta ಯಾರು ಅದಾರ ಇಲ್ಲಿ, ax plus b ಅದಾರ. ಸೊ ಇಲ್ಲಿ ನೋಡಿ ರೆಡ್ ಕಲರ್ ಅಲ್ಲಿ ಏನ್ ಅಂಡರ್ಲೈನ್ ಮಾಡತ್ತೇನಲ್ಲ, ಈ ಪ್ಲೇಸ್ ಒಳಗೆ ಎಕ್ಸ್ ಇದ್ರೆ ನಾವು ಬಿಟ್ಟು ಬಿಡ್ತಿದ್ವಿ, ಬಟ್ ಆ ಪ್ಲೇಸ್ ಒಳಗೆ ಎಕ್ಸ್ ಇಲ್ಲಲ್ಲ. ಸೊ ಅದ್ರ ಸಂಬಂಧ ನಾವ್ ಏನ್ ಮಾಡ್ಕೋಬೇಕು, ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೋಬೇಕು. ಸೊ ಹಂಗಾರೆ ಈ ಕ್ವಾಂಟಿಟಿನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಏನಕ್ಕೈತಿ ನೋಡಿ, ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್, ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಏನ ಔಟ್ಸೈಡ್ ಇಟ್ಕೊಂಡು ಈ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಎ ಎಕ್ಸ್ ಇತ್ತಂದ್ರೆ ಈ ಕಾನ್ಸ್ಟೆಂಟ್ ಟರ್ಮ್ ನ ಔಟ್ಸೈಡ್ ಇಟ್ಕೊಂಡು ಈ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು, ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಹಂಗಾರೆ ಇಲ್ಲಿ ಡಿ ಎಕ್ಸ್ ಬೈ ಡಿ ಎಕ್ಸ್ 1 ಆಕೈತಿ. ಸೊ ಏನ್ ಉಳಿತೈತಿ, ಎ ಅಷ್ಟೇ ಉಳಿತೈತಿ. ಸೊ ಹಂಗಾರೆ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಏನ್ ಬರ್ತೈತಿ ನಮ್ಗ, ಎ ಅಷ್ಟೇ ಬರ್ತೈತಿ. 2x ಇತ್ತಂದ್ರೆ 2 ಅಷ್ಟೇ ಬರ್ತೈತಿ, 3x ಇದ್ರೆ 3 ಅಷ್ಟೇ ಬರ್ತೈತಿ. ಯಾಕೆ ಹೇಳ, ಈ ಎಕ್ಸ್ 1 ಆಗಿಬಿಡ್ತೈತಲ್ಲ. ಸೊ ಇದು ಕಾನ್ಸ್ಟೆಂಟ್ ಟರ್ಮ್ ಅಷ್ಟೇ ಉಳಿದ್ ಬಿಡ್ತೈತಿ. ಸೊ ಹಂಗ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಇಂದ ಇಲ್ಲಿ ಎ ಅಷ್ಟೇ ಉಳಿತು. ಸೊ ಡಿಫ್ರೆನ್ಶಿಯೇಷನ್ ಆಫ್ ಬಿ ಅನ್ನೋದು ಕಾನ್ಸ್ಟೆಂಟ್ ಟರ್ಮ್, ಎ ಬಿ ಸಿ ಇವೆಲ್ಲ ಕಾನ್ಸ್ಟೆಂಟ್ ಟರ್ಮ್. ಸೊ ಡಿಫ್ರೆನ್ಶಿಯೇಷನ್ ಆಫ್ ಬಿ ಏನ 0, ಅದನ್ನ ಬಿಟ್ಬಿಡ್ರಿ, ಬಿ ಏನಾಯ್ತು 0 ಆಯ್ತು. ಸೊ ಇದನ್ನ ನೀಟಾಗಿ ಬರ್ಕೋತೀರಿ ಅಂತಂದ್ರೆ ನಿಮ್ಗೆ ಏನ್ ಸಿಗುತ್ತಂದ್ರೆ, ಇದು dy by dx is equal to a ಫಸ್ಟ್ ಬರ್ಕೊಂಡು ಇಲ್ಲಿ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ಬರ್ಕೊಂಡ್ಬಿಟ್ರೆ ಮುಗೀತು. ಸೊ ಬಿ ಎಲ್ಲೋತು, ಡಿಫ್ರೆನ್ಶಿಯೇಷನ್ ಆಫ್ ಬಿ 0, ಬೇಕಂದ್ರೆ ಪ್ಲಸ್ 0 ಅಂತ ಬರ್ಕೊಡ್ಬೇಕಂದ್ರೆ ಎ ಪ್ಲಸ್ 0 ಎ ಆತ, ಎ ಈ ಕಡೆ ಬರಿ ಬದ್ಲಿ ಈ ಕಡೆ ಬರ್ಕೊಂಡಿದ್ವಿ, ನೀಟ್ ಕಾಣ್ಲಿ ಅಂತ. ಓಕೆ, ಸೊ ಇದನ್ನ ಬರ್ಕೊಡ್ರಿ. ಇವಾಗ ಕ್ವಶನ್ ನಂಬರ್ 4 ಮತ್ತು 5 ನ ಕ್ವಶನ್ ಸಾಲ್ವ್ ಮಾಡೋಣ.